ಓದ್ತಾ ಕೇಳಿಸ್ಕೊಳ್ರಿ. ಏನಂತ ಬರೆಯಲ್ಪಟ್ಟದ, ಯೇಸು ಸ್ವಾಮಿ ಯಾವಾಗ ಆ ಶಾಪದ ಊರಿಗೆ ಒಳ್ಳೇದು ಮಾಡ್ಯಾನೋ, ಒಳ್ಳೇದು ಮಾಡ್ತಿಕ್ಕಿ ಆ ಎರಿಕೋ ಪಟ್ಟಣದ ಶಾಪ ಎಲ್ಲ, ಈ ಪ್ರಪಂಚದ ಶಾಪ ಎಲ್ಲ ಯೇಸು ಸ್ವಾಮಿ ತಲೆ ಮ್ಯಾಗ ಬಂದು ಕುಂತಾಗ ಸಿಲ್ವರ್ ಮ್ಯಾಗ ಏನಂತ ಕರೀಲತ್ತಾರ ಗೊತ್ತದನ? ಏನಂತ ಕರೀಲತ್ತಾರ ಗೊತ್ತದನ? ನನ್ನ ದೇವರೇ, ನನ್ನ ದೇವರೇ, ನನಗೆ ಯಾಕೆ ಕೈ ಬಿಟ್ಟಿದ್ದೀನಿ? ಇಡೀ ಪ್ರಪಂಚದ ಶಾಪವನ್ನೇ ಆತನ ತಲೆ ಮೇಲೆ ಹಾಕೊಂಡಂತೆ. ಕೇವಲ ಎರಿಕೋ ಪಟ್ಟಣದ ಶಾಪ ಆತನ ತಲೆ ಮೇಲಲ್ಲ, ಇಡೀ ಜಗತ್ತಿನ ತನ್ನ ಶಾಪವನ್ನ, ಮೆಲ್ಲರ ಪಾಪವನ್ನ ಆತನು ತನ್ನ ಮೇಲೆ ಹಾಕಿಕೊಂಡನು. 16ನೇ ವಚನ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಕೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಯೆಹೋವನು ಅವನ ಮೇಲೆ ಹಾಕಿ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಯಿ ತೆರೆಯಲಿಲ್ಲ. ವಧೆ ಸ್ಥಾನಕ್ಕೆ ಒಯ್ಯಲ್ಪಡುವ ಗುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಗುರಿಯ ಹಾಗೆ ಇದ್ದನು. ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ, ತನ್ನ ಜನರ ದ್ರೋಹಗಳ ದೆಸೆಯಿಂದ, ಅವರ ಪಾಪಗಳ ದೆಸೆಯಿಂದ, ಅವರ ಶಾಪಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರು ಯಾರು ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರು. ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರು. ಅವನು ಸತ್ತಾಗ ದುಷ್ಟರ ಮಧ್ಯೆ ಕುಷ್ಠರ ನಡುವೆ ಅವನನ್ನು ಹೂಡಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಅವನನ್ನು ಚಚ್ಚುವುದು ಯಾರ ಸಂಕಲ್ಪವಾಗಿತ್ತು? ಯೆಹೋವನ ಸಂಕಲ್ಪವಾಗಿತ್ತು. ಯೆರಿಕೋ ಕೋಟೆಗೆ ಒಳ್ಳೆಯದನ್ನ ಮಾಡುವವನು ಯಾರ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಬೇಕು? ಯೆಹೋವನ ದೃಷ್ಟಿಯಲ್ಲಿ ಅವನು ಶಾಪಗ್ರಸ್ತನಾಗಬೇಕು. ಕೇವಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೆರಿಕೋ ಕೋಟೆಯನ್ನೇ ಶಾಪದಿಂದಲ್ಲ, ಇಡೀ ಪ್ರಪಂಚವನ್ನೇ ಆತನು ಶಾಪದಿಂದ ಬಿಡಿಸಿದ್ದಾನೆ. ನಾವೆಲ್ಲರೂ ಕೂಡ ಆತನಿಂದ ದೂರವಾಗಿ ಜೀವಿಸ್ತಾ ಇದ್ದಂತ ನಮ್ಮನ್ನ ಆತನು ಒಂದುಗೂಡಿಸಿದ್ದಾನೆ. ಕುರುಬನು ಇಲ್ಲದ ಕುರಿಗಳಂತೆ ಚದರಿ ಹೋಗಿ ಬಳಲುತ್ತಿದ್ದಂತ ನಮ್ಮೆಲ್ಲರನ್ನ ಆತನು ಒಂದಾಗಿ ಮಾಡಿರುವಂತ ದೇವರು. ನಮ್ಮನ್ನು ಶಾಪದಿಂದಲೂ ಪಾಪದಿಂದಲೂ ಅಪರಾಧದಿಂದಲೂ ಬಿಡಿಸಿದ ದೇವರು. ಇವತ್ತು ಆತನನ್ನು ಸ್ತುತಿಸುವುದಕ್ಕೆ ನೀವು ಬೆಂಡ್ರಿ ಅಂತಂತಂದ್ರೆ ಕೆಲವೊಬ್ಬರು ಬಾರಕ್ಕೆ ಬರ್ತಾರೆ, ಕೆಲವೊಬ್ರು 12:30 ಬರ್ತಾರೆ, ಕೆಲವೊಬ್ರು 1ಕ್ಕೆ ಬರ್ತಾರೆ, ಕೆಲವೊಬ್ರು 2ಕ್ಕೆ ಬರ್ತಾರೆ, ಕೆಲವೊಬ್ರು 3ಕ್ಕೆ ಬರ್ತಾರೆ. ಯೇಸು ಸ್ವಾಮಿ ನೀನು ಒಳ್ಳೇದು ಮಾಡಿದ ಮೇಲೆ ನೋಡ್ರಿ, ಮಗ್ಗಲದ ಮರಿಯೊಳಗೆ ದೇವರು 7 ದೆವ್ವಗಳಿಂದ ಬಿಡಿಸಿದನು. ಅವಳು ದೇವುಗಳಿಂದ ಬಹಳಷ್ಟು ವೇದನೆ ಅನುಭವಿಸ್ತಾ ಇದ್ರು, ಬಹಳಷ್ಟು ಸಂಕಟ ಅನುಭವಿಸ್ತಾ ಇದ್ರು. ಆ ದೆವ್ವಗಳಿಂದ ಬಹಳಷ್ಟು ಹಿಂಸೆಗಳನ್ನು ಅನುಭವಿಸ್ತಾ ಇದ್ರು. ಅವಳು ಮನುಷ್ಯತ್ವವನ್ನೇ ಕಳೆದುಕೊಂಡು ಒಂದು ಮೃಗದ ರೀತಿಯಲ್ಲಿ ಅವಳು ಜೀವಿಸ್ತಾ ಇದ್ರು. ಅಂತ ಒಂದು ಸಮಯದಲ್ಲಿ 7 ದೆವ್ವಗಳಿಂದ ಬಿಡಿಸಿರುವಾಗ ಯೇಸು ಸ್ವಾಮಿ ಬದುಕಿದ್ದಾಗಲೂ ಕೂಡ ಆಕೆ ಯೇಸು ಸ್ವಾಮಿಯನ್ನ ಬಿಟ್ಟು ಬದುಕಲಿಲ್ಲ. ಮತ್ತು ಯೇಸು ಸ್ವಾಮಿ ಸತ್ತಾಗ ಇದು ಸಮಾಧಿಯಲ್ಲಿಟ್ಟರೆ ಅವಳು ಇನ್ನೂ ಕತ್ತಲೆ ಇರುವಾಗಲೇ, ಇನ್ನೂ ಮಸಕ್ಕಿರುವಾಗಲೇ ಯೇಸು ಸ್ವಾಮಿ ಸಮಾಧಿಯ ಮುಂದೆ ಹೋಗಿ, ಅಪ್ಪ
ನಮಗೆ ಎಷ್ಟೋ ಒಳ್ಳೇದು ಮಾಡಿರುವಂತ ನೀನು ನನಗೆ ಒಳ್ಳೇದು ಮಾಡೋಕ್ಕೋಸ್ಕರ ನೀನು ಸಮಾಧಿಯಲ್ಲಿ ಹೋಗಿದ್ಯಲ್ಲ ಅಂತಂದು ಆ ಸತ್ತೋಗ್ ಸಮಾಧಿದಾಗ ಹೋದ್ರು ಕೂಡ ಆಕೆ ಆ ಸಮಾಧಿಯಲ್ಲಿ ಇದ್ದರೂ ಕೂಡ ಯೇಸು ಸ್ವಾಮಿಯನ್ನ ಬಿಡ್ಲಿಲ್ಲ. ಇವತ್ತು ಅನೇಕ ಜನರು ಏನ್ ಮಾಡ್ತಾರೆ ಗೊತ್ತದನ, ಒಳ್ಳೇದು ಮಾಡಿರುವಂತ ಸೇವಕರಿಗೆ ಅವರು ಬದುಕಿರುವಾಗಲೇ ಸಮಾಧಿ ಮಾಡಲ್ಪಡ್ತಾರೆ. ಆದ್ರೆ ಮೊದಲೇ ಮಗ್ಗಲದ ಮರಿಯಳು ಹಾಗಿರ್ಲಿಲ್ಲ. ಯೇಸು ಸ್ವಾಮಿ ಸತ್ತು 3 ದಿನ ಸಮಾಧಿಯಲ್ಲಿ ಹೋದ್ರು ಕೂಡ ಪ್ರತಿ ದಿವಸ ಹೋಗಿ ಆ ಸಮಾಧಿ ಬಗ್ಗೆ ಕಣ್ಣೀರು ಸುರಿಸಿ ಅಳುತ್ತಾ ಇದ್ದಾಳೆ. ನಾನು 7 ದೆವ್ವಗಳಿಂದ ಬಾಧಿಸಲ್ಪಡ್ತಾ ಇದ್ದೆ, ನಾನು 7 ದೆವ್ವಗಳಿಂದ ಸಂಕಟ ಅನುಭವಿಸ್ತಾ ಇದ್ದೆ. ನನಗೆ ಪುಣ್ಯ ಮಾಡಿರುವಂತ ನೀನು ಸಮಾಧಿಯಲ್ಲಿದ್ದೀಯಲ್ಲ, ನೀನು ಬದುಕಿರೋ ಬಿಡು, ನೀನು ಸತ್ತರು ನಾನೇನು ಬಿಡಲ್ಲ ಅಂತಂದ್ಬಿಟ್ಟು ಸಮಾಧಿ ಹತ್ರ ಬಂದಳ. 3 ದಿನ ಯೇಸುಸ್ವಾಮಿ ಸಮಾಧಿದಾಗ ಅಳೋದನ್ನು ನೋಡ್ಯಾನ. ಮೊಟ್ಟ ಮೊದಲನೇದಾಗಿ 12 ಜನ ಶಿಷ್ಯರಿಗೆ ಕಾಣಿಸ್ಕೊಂಡಿಲ್ಲ, ಮತ್ತು 12 ಜನ ಶಿಷ್ಯರಿಗೆ ಮಾತಾಡಿಲ್ಲ. ಆ ಮಗ್ಗಲದ ಮರಿಯಳಿಗೆ ಕಾಣಿಸ್ಕೊಂಡನ, ಮತ್ತು ಮಗ್ಗಲದ ಮರಿಯಳಿಗೆ ಮಾತಾಡ್ಯಾನ. ನಮ್ಮ ಕೈಗಳನ್ನ ತಟ್ಟಿ ನಮಗೆ ಯೇಸು ಸ್ವಾಮಿ ಒಂದು ವೇಳೆ ನಿನ್ನ ಕುಟುಂಬದಾಗ ಏನಾದ್ರೂ ಒಳ್ಳೇದು ಮಾಡ್ಯಾನಂತಂದ್ರೆ, ಯೇಸು ಸ್ವಾಮಿ ನಿನ್ನ ಜೀವಿತದ ಏನಾದ್ರೂ ಒಳ್ಳೇದು ಮಾಡ್ಯಾನಂತಂದ್ರೆ, ಮಗ್ಗಲದ ಮರಿಯಳು 7 ದೆವ್ವಗಳಿಂದ ಬಿಡಿಸಿಕೊಂಡು ಎಲ್ಲರೂ ಬಂದ ಮೇಲೆ ಬರಣಿತ್ತಾಗಿ, ಎಲ್ಲರೂ ಬಂದ ಮೇಲೆ ಬರಣಿತ್ತು. ಆದ್ರೆ ಆಕೆ ಎಲ್ಲರಿಗಿಂತ ಮುಂಚೆ ಹೋಗಿ ಆ ಸಮಾಧಿ ಮೇಲೆ ಕುಂತಳುತ್ತಿದ್ದಳು. ಅಪ್ಪ, ನೀನು ಬದುಕಿರುವಾಗ ನಾನು ಎಷ್ಟೋ ಪ್ರೀತಿ ಮಾಡಿದ್ದೀನಿ, ನೀನು ಸತ್ತೋದ್ರು ಕೂಡ ನಿನ್ ಮೇಲಿರೋ ಪ್ರೀತಿ ಸತ್ತೋಗಿಲ್ಲ ಅಂದ್ಬಿಟ್ಟು 3 ದಿನ ಸಮಾಧಿ ಮೇಲೆ ಅಳ್ಳಾಡ್ತಾಳ. 3ನೇ ದಿನ ಆ ಸಮಾಧಿಗೆ ಸೀಳಾಕಿ ಮಗ್ಗಲದ ಮರಿಯ ಕಣ್ಣೀರನ್ನ ಮರೆಸಿ ಆಕೆ ಕಾಣಿಸ್ಕೊಂಡು ಆಕೆ ಜೊತೆಯಲ್ಲಿ ಮಾತನಾಡಿರುವಂತ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು, ಯೇಸು ಸ್ವಾಮಿ ನನಗೆ ಒಳ್ಳೇದು ಮಾಡಿರುವಾಗ ನೀನು ಎಲ್ಲರಿಗಿಂತ ಮುಂದಿರು. ನಾನು ಹೇಳತ್ತಿಲ್ಲ, ದೇವರ ವಾಕ್ಯ ಹೇಳತ್ತ, ದೇವರ ವಾಕ್ಯ ಹೇಳತ್ತ. ನಾವೆಲ್ಲರೂ ಕೂಡ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಾವು ಎದ್ದು ನಿಂತ್ಕೊಳ್ಳೋಣ. ನೀನು ದೇವರನ್ನ ಗೌರವಿಸುವಂತ ಮಗ, ನೀನು ದೇವರಿಗೆ ಪ್ರೀತಿಯ ದೇವರ ಮಕ್ಕಳೇ, ಸಂಜೆ ಪಾಸ್ಟರು ಏನೋ ಅಂತಂದ್ಬಿಟ್ಟು ನನ್ನ ಬಗ್ಗೆ ಚಿಂತೆ ಮಾಡಬೇಡ, ದೇವರ ಬಗ್ಗೆ ಚಿಂತೆ ಮಾಡು. ದೇವರು ನಿನ್ನ ವಿಷಯದಲ್ಲಿ ಏನು ಆಲೋಚನೆ ಮಾಡ್ತಾನೋ, ನಿನ್ನ ವಿಷಯದಲ್ಲಿ ಆತನು ಸುಖ ಪಡ್ತಾನೋ, ಒಂದು ಸತಿ ಆಲೋಚನೆ ಮಾಡು. ದೇವರು ನಿನ್ನ ವಿಷಯದಲ್ಲಿ ಏನು ಅನ್ಕೊಳ್ತಾನೋ ಒಂದು ಸತಿ ಆಲೋಚನೆ ಮಾಡು. ಒಂದು ಸತಿ ಆಲೋಚನೆ ಮಾಡು. ನನ್ನ ಬಗ್ಗೆ, ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ, ನನ್ನ ಮನೆಯ ಬಗ್ಗೆ, ನನ್ನ ಕೆಲಸದ ಬಗ್ಗೆ, ನನ್ನ ಜೀವನದ ಬಗ್ಗೆ, ನನ್ನ ಬದುಕಿನ ಬಗ್ಗೆ ದೇವರು ಏನನ್ಕೊಳ್ತಾನೋ, ಏನನ್ಕೊಳ್ತಾನೋ ಒಂದು ಸತಿ ಆಲೋಚನೆ ಮಾಡಿ. ಮಕ್ಕಳನ್ನ ಮರಿಯಳು ಎಲ್ಲರಿಗಿಂತ ಮುಂಚೆ ಸಮಾಧಿಯ ಬಳಿಗೆ ಹೋಗಿ ನಿನ್ನನ್ನು ಹುಡುಕಿದಳು ರಾಜ, ನಿನ್ನನ್ನು ಕಂಡುಕೊಂಡಳು ರಾಜ. ದೇವರೇ, ನಾವು ನಿನ್ನ ಪಾದದಲ್ಲಿ ಬೇಗ ದೇವರೇ ಇಲ್ಲಿ ಬರುವುದಕ್ಕಿಂತ ಮುಂಚೆ ಬರ್ತೇವೆ ರಾಜ. ನಮಗೆ ವಿಶ್ವಾಸ, ಆ ನಂಬಿಕೆ ನಿನ್ನಲ್ಲಿರಬೇಕು. ಯೇಸು ಜೀವಿಸುವಾಗಲೂ ಹಾಗೆ ಪ್ರೀತಿಸಿದ್ದಾರೆ, ಯೇಸು ಸಮಾಧಿ ಸೇರಿದಾಗಲೂ ಹಾಗೆ ಪ್ರೀತಿಸಿದ್ದಾರೆ. ಎಲ್ಲಾ ಶಿಷ್ಯರಿಗಿಂತಲೂ ಇನ್ನೂ ಕತ್ತಲಿರುವಾಗ, ಇನ್ನೂ ಮಸುಕಿರುವಾಗಲೇ ಸಮಾಧಿ ಹತ್ರ ಹೋಗಿ ಅವರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ದೇವರೇ, ಈ ವಾಕ್ಯ